ತಾಯಿ ಮಗುವಿಗೆ ಜನ್ಮ ನೀಡುವಾಗ ಸತ್ತು ಬದುಕುವವಳು ತಾಯಿ. ಕಷ್ಟವೆಂಬ ವಿಷವ ನುಂಗಿ ಸಂತಸವೆಂಬ ಆಲ ನೀಡುವವಳು ತಾಯಿ. ತಾಯಿ ಅಂದರೆ ಹಾಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲವನ್ನ ನೀಡುವಂತಹ ಆ ದೇವರ ಪ್ರತಿರೂಪವೇ ತಾಯಿ. ತಾಯಿ ಅಂದ್ರೆ ಹಾಗೆ. ತಾಯಿ ಎಂಬ ಪದಕ್ಕೆ ಮಹತ್ತರವಾದ ಶಕ್ತಿ ಇದೆ. ಇಂದು ನಾನು ತಾಯಿಯ ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದಂತೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ನಡೆದಂತಹ ಒಂದು ನೈಜ ಘಟನೆಯನ್ನ ನಾನು ನಿಮಗೆ ಹೇಳಲು ಇಚ್ಛೆ ಪಡ್ತೇನೆ. ಈರಾ ಎಂಬ ಒಬ್ಬ ತಾಯಿ ಪ್ರತಿದಿನ ರಾಯಗಢ ಕೋಟೆ ಒಳಗಡೆ ಹೋಗಿ ಅಲ್ಲಿನ ಊರುಗಳಿಗೆ ಹಾಲನ್ನ ಮಾರಾಟ ಮಾಡಿ ಬರ್ತಿರ್ತಾಳೆ. ಒಂದು ದಿನ ಕಾರ್ತಿಕ ಮಾಸ ಹುಣ್ಣಿಮೆಯ ದಿನ ಊರಿನಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಹಾಲನ್ನ ಮಾರಿ ಬರುವಷ್ಟರಲ್ಲಿ ಕತ್ತಲಾಗಿ ಬಿಟ್ಟಿರುತ್ತದೆ. ಬೇಗ ಬೇಗ ಕೋಟೆಯ ಬಾಗಿಲ ಹತ್ತಿರ ಬಂದರೂ ಸಹ ಕೋಟೆಯ ಬಾಗಿಲನ್ನ ಮುಚ್ಚಲಾಗಿರುತ್ತದೆ. ಕಾವಲುಗಾರರ ಬಳಿ ಎಷ್ಟೇ ಕೇಳಿಕೊಂಡರೂ ಉಪಯೋಗವಾಗಲಿಲ್ಲ. ಹಾಗೂ ಕಾವಲುಗಾರರು ರಾಜಾಜ್ಞೆಯ ನೆಪವೊಡ್ಡಿ ಕೋಟೆಯ ಬಾಗಿಲನ್ನು ತೆರೆಯಲು ನಿರಾಕರಿಸುತ್ತಾರೆ. ಅದೇ ಹೊತ್ತಿಗೆ ಆಕೆಗೆ ಮಗುವಿನ ಅಳು ಕೇಳಿದಂತಾಗುತ್ತದೆ. ಕೋಟೆಯ ಕೆಳಗಡೆ ಆಳವಾದ ಕಂದಕವಿರುತ್ತದೆ. ಈರಾ ಆಳವಾದ ಕಂದಕವನ್ನ ಲೆಕ್ಕಿಸದೆ ಧೈರ್ಯದಿಂದ ಹಾರಿಬಿಡುತ್ತಾಳೆ. ಕಂದಕವನ್ನ ದಾಟಿ ಮನೆಗೆ ಸೇರಿ ಮಗುವಿಗೆ ಹಾಲನ್ನುಣಿಸುತ್ತಾಳೆ. ಈ ವಿಷಯ ಶಿವಾಜಿ ಮಹಾರಾಜರಿಗೆ ತಿಳಿಯುತ್ತದೆ. ಈರಾಳ ದಿಟ್ಟತನ, ಧೈರ್ಯ ಶಿವಾಜಿ ಮಹಾರಾಜರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಅವಳನ್ನ ಆಸ್ಥಾನಕ್ಕೆ ಕರೆಸುವಂತೆ ಕಾವಲುಗಾರರಲ್ಲಿ ತಿಳಿಸುತ್ತಾನೆ. ಆಸ್ಥಾನಕ್ಕೆ ಬಂದ ಈರಾಳನ್ನ ಶಿವಾಜಿ ಮಹಾರಾಜರು ತಾಯಿ ಕೋಟೆಯನ್ನ ಏಕೆ ಜಿಗಿದೆ ಎಂದು ಪ್ರಶ್ನಿಸುತ್ತಾರೆ. ಆಗ ಈರಾ, ಮನೆಯಲ್ಲಿ 4 ತಿಂಗಳ ಮಗುವನ್ನ ಬಿಟ್ಟು ಬಂದಿದ್ದೆ ಸ್ವಾಮಿ. ಹಾಲು ಕುಡಿಸಬೇಕೆಂಬ ಹಂಬಲದಿಂದ ಕೋಟೆಯನ್ನ ಜಿಗಿದೆ. ಎತ್ತ ಕರುಳಿನ ಸಂಕಟ, ಮಗುವನ್ನ ಬಿಟ್ಟಿರಲಾರದೆ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿ ಎಂದು ಶಿವಾಜಿ ಮಹಾರಾಜರಲ್ಲಿ ಕೇಳಿಕೊಳ್ಳುತ್ತಾಳೆ. ಈ ವಿಷಯ ತಿಳಿದ ಶಿವಾಜಿ ಮಹಾರಾಜರು ತಾಯಿಯ ಪ್ರೀತಿ ಕರುಣೆ ಕೋಟೆಗಿಂತ ಬಹುದೊಡ್ಡದು, ತಾಯಿಯ ಮಮತೆಯ ಮುಂದೆ ಯಾವುದೂ ಹೆಚ್ಚಿಲ್ಲ ಎಂದು ಆ ತಾಯಿಯನ್ನ ಕೊಂಡಾಡುತ್ತಾನೆ. ಆ ಮಹಾತಾಯಿಯನ್ನ ಗೌರವಿಸುತ್ತಾನೆ. ಈರಾಳ ನೆನಪಿಗಾಗಿ ಅವಳು ಆರಿದ ಸ್ಥಳದಲ್ಲಿ ಒಂದು ಕಟ್ಟಡವನ್ನ ಕಟ್ಟಿಸಿ ಅದಕ್ಕೆ ಈರಾಕಣಿ ಎಂದು ಹೆಸರಿಡುತ್ತಾನೆ. ಇಂದು ಈ ಕಟ್ಟಡ ತಾಯಿಯ ಪ್ರೀತಿ ಪ್ರೇಮಕ್ಕೆ ಒಂದು ಮಾದರಿಯಾಗಿದೆ.